ಅಂತ. ಅದಕ್ಕೋಸ್ಕರನೇ ಇವತ್ತು ಮೆನು ರೆಡಿ ಆಗಿದೆ. ಬನ್ನಿ ಹೇಗ್ ಮಾಡ್ತೀವಿ ಅಂತ ನೋಡುವ. ಕಟಿಂಗ್ ಫ್ರೆಂಡ್ಸ್, ಏನಂದ್ರೆ ನಮ್ಮ ಮನೆಯಲ್ಲಿ ಆನಿಯನ್ ಕಟ್ ಮಾಡೋದಕ್ಕೆ ಪ್ರವೀಣ ಎಕ್ಸ್ಪರ್ಟ್. ಎಷ್ಟು ಆನಿಯನ್ ಕೊಟ್ರು ನಾವ್ ಯಾವ ತರ ಯಾವ ಸೈಜ್ ಅಲ್ಲಿ ಹೇಳ್ತೀವಿ ಆ ಸೈಜ್ ಅಲ್ಲಿ ಕಟ 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 ಕಟ್ ನೋಡಿ. ಅದಕ್ಕೆ ನನ್ ಮದ್ವೆ ಆದಾಗಿಂದ ಆನಿಯನ್ನೇ ಕಟ್ ಮಾಡ್ತಿಲ್ಲ, ನನ್ ಗಂಡನೇ ಕಟ್ ಮಾಡ್ಕೊಡೋದು. ನಮಗೆಲ್ಲ ಗೊತ್ತಾಗೋಯ್ತು. ರೆಡಿ. ಥ್ಯಾಂಕ್ ಯು. ಸೊ ಎಲ್ಲರೂ ಈ ತರ ಹೆಂಡ್ತಿರಿಗೆ ಸಪೋರ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅವರು ಕಣ್ಣಲ್ಲಿ ನೀರ್ ಹಾಕದೆ ಈರುಳ್ಳಿನ ಅಡಿಗೆನ ಮಾಡ್ಬೋದು. ಸೊ ನೀವ್ ಕಣ್ಣಲ್ಲಿ ನೀರ್ ಹಾಕಿ ಈರುಳ್ಳಿ ಹೆಚ್ಕೊಡಿ, ಕಣ್ಣಲ್ಲಿ ನೀರ್ ಹಾಕ್ತೆ ನಿಮ್ ವೈಫ್ ಅಡಿಗೆ ಮಾಡ್ಕೊಡ್ತಾರೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಸಾರ್ ಮಾಡ್ತಿರೋದಕ್ಕೆ ಹೆಂಗೈತೆ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ ಬಾ. ಫೋನಲ್ಲಿ ಮಾತಾಡ್ತಿದ್ದಾರೆ ಫ್ರೆಂಡ್ಸ್ ನಮ್ಮಮ್ಮ. ಇಲ್ಲಿ ನೋಡಿ, ಈಗ ಆಲ್ರೆಡಿ ಅರ್ಧ ಬಾಕ್ಸ್ ಗೋಡಂಬಿ ತಿಂದಿದ್ದಾರೆ. ಈಗ ನೆಕ್ಸ್ಟ್ ಮಟನ್ ಚಾಪ್ಸ್ ಅಡ್ಗೆ ರೆಡಿ ಆಗುತ್ತಲ್ವ, ಅದನ್ನ ತಿಂತಾರೆ. ನನ್ನ ಅಡ್ಗೆ ಬಗ್ಗೆ ನೀನ್ ಒಪಿನಿಯನ್ ಏನು? ಹೇಗ್ ಅಡ್ಗೆ ಮಾಡ್ತೀನಿ ಹೇಳು. ನಮ್ಮಮ್ಮನಿಗೆ ಕ್ಯಾಮ್ರಾ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿದ್ದಾರಲ್ವಾ, ಸೊ ಅದಕ್ಕೆ ಸ್ವಲ್ಪ ರೆಡಿ ಆಗ್ತಾರೆ. ಹೇಳು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸಂಡೆ ಅಲ್ಲ, ಅದಕ್ಕೆ ಇಲ್ಲೇ ಮಾಡು ಅಂತ ಇಲ್ಲೇ ಮಾಡಿಸ್ತಾ ಇದೀವಿ. ಸಂಡೆ ಮಾತ್ರ ಏನ್ ಮಾಡ್ತೀವಿ ನಾವು, ಬೇರೆ. ಅಯ್ಯೋ, ನಮ್ಮನೆ ನಿಂಬೆ ದೃಷ್ಟಿಯ ಕೆಳಗಡೆ ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ನೋಡಿ, ಇಷ್ಟು ದಿನ ಮೇಲ್ಗಡೆ ತೇಲ್ತಾ ಇತ್ತು. ಯಾರ್ ಕಣ್ಣು ಹಾಕುದ್ರು ಏನೋ, ಫಸ್ಟ್ ದೃಷ್ಟಿ ತೆಗಿಬೇಕು ನಮ್ಮನೆಗೆ. ಛೇ, ಇದಕ್ಕೇನಾರು ಒಂದ್ ಸೊಲ್ಯೂಷನ್ ಇದ್ರೆ ಹೇಳಿ. ನನಗೆ ಆಶ್ಚರ್ಯ ಆಗ್ತಿದೆ, ಯಾಕಂದ್ರೆ ಇಷ್ಟು ದಿನ ನಮ್ಮ ಮನೇಲಿ ನಿಂಬೆಹಣ್ಣು ತೇಲ್ತಾ ಇತ್ತು. ದೃಷ್ಟಿ ಆದಾಗ ಅಬ್ವಿಯಸ್ಲಿ ಕೆಳಗಡೆ ಹೋಗುತ್ತೆ, ಬಟ್ ಇವತ್ತು ಕೆಳಗೆ ಹೋಗಿದೆ, ನಾನು ನೋಡಿರ್ಲಿಲ್ಲ. ಈಗ ನೋಡಿದೀನಿ. ನಿಂಬೆಹಣ್ಣು ಚೇಂಜ್ ಮಾಡ್ಬೇಕು ಫಸ್ಟ್. ಯಾರು ಬಂದೋದ್ರು ನಮ್ಮ ಮನೆಗಮ್ಮ? ಓಕೆ, ಇವಾಗ ನೋಡಿ, ಅಲ್ಲಿಂದ ನನ್ ಗಂಡ ಆನಿಯನ್ ತೋರಿಸ್ತಾ ಇದಾರೆ. ಇವೆರಡು ಏನ್ ಮಾಡ್ಲಿ, ಕಟ್ ಮಾಡ್ಲಾ ಬೇಡವಾ ಅಂತ. ಅದು ಕಟ್ ಮಾಡ್ಬೇಕು, ಕಟ್ ಮಾಡಿ ಅಂತಾನೆ ಕೊಟ್ಟಿರೋದಲ್ವಾ. ಮಾತಾಡಿ, ಏನಾದ್ರು ನೀವು ಮಾತಾಡ್ಬೋದು. ನೀವು ಮೈಕ್ ಹಾಕೊಂಡಿದ್ದೀರಾ? ನಾನು ಮಾತಾಡ್ತಾ ಇದೀನಲ್ವಾ. ಏನ್ ಅಡ್ಗೆ ಮಾಡ್ತಾ ಇದೀವಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಈರುಳ್ಳಿ ಕಟ್ ಮಾಡ್ಕೊಡ್ತೀನಿ ಅಷ್ಟೇ. ಓಡಿ ಒಂಬತ್ ಒಂದ್ ಜೋಕ್ ಹೇಳ್ಬೇಕಂತೆ ಜೋಕ್ ಪ್ರೇಕ್ಷಕರ ಫಾಲೋವರ್ಸ್ಗೆ. ಜೋಕು ಏನ್ ಹೇಳೋದು? ಅವರೇ ಒಂದ್ ಜೋಕ್, ಅವ್ರನ್ನ ನೋಡಿದ್ರೇನೆ ನೀವು ನಗಾಡ್ಬೇಕು. ನಗಾಡ್ಬೇಕು ಆ ತರ ಇದೀನಿ ಅಲ್ವಾ. ವೆರಿ ಹಂಬಲ್ಡ್ ಪರ್ಸನ್. ನನಗೆ ತುಂಬಾ ಜೋಕ್ ಗೊತ್ತಿದೆ, ಆದ್ರೆ ಈಗ ನೆನಪಾಗ್ತಾ ಇಲ್ಲ. ಈರುಳ್ಳಿ ಕಟ್ ಮಾಡ್ತಾ ಇದೀನಲ್ಲ, ಹಂಗಾಗಿ ಸ್ವಲ್ಪ ಬಿಸಿ ಆಗಿದ್ದೀನಿ. ಇಲ್ಲ, ಅವ್ರು ಈರುಳ್ಳಿ ಕಟ್ ಮಾಡ್ತಿದ್ರು, ಕಟ್ ಮಾಡದೇ ಇದ್ರು. ಯೂಶಲಿ ಅವ್ರು ಬಿಸಿ ಇರ್ತಾರೆ, ಯಾವಾಗ್ಲೂ ಬಿಸಿ ಪರ್ಸನ್ ಅವರು. ಅವ್ರನ್ನ ಮೀಟ್ ಮಾಡ್ಬೇಕಂದ್ರೆ ಅಪಾಯಿಂಟ್ಮೆಂಟ್ ಬೇಕು. ಸೊ ಫೋನ್ ಕಾಲ್ಸ್ ಎಲ್ಲ ನಾವೇ ಅಟೆಂಡ್ ಮಾಡೋದ್ರಾಗಿರೋದ್ರಿಂದ ನನ್ನ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಬೇಕು. ತಗೊಂಡಾದ್ಮೇಲೆ ಮೀಟ್ ಮಾಡ್ಬೋದು. ಈರುಳ್ಳಿ ರೆಡಿ ಆಗಿದೆ. ಈಗ ಅವ್ರು ಹೆಚ್ಚಿದ್ರು ನನ್ ಕಣ್ಣಲ್ಲಿ ನೀರ್ ಬರ್ತಿದೆ ಫ್ರೆಂಡ್ಸ್. ನನ್ ಕಣ್ಣಲ್ಲಿ ನೀರ್ ಬರ್ತಾ ಇಲ್ಲ, ಅವ್ರ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಪ್ರೀತಿಯಿಂದ ಹೆಚ್ಚಿದಾರಲ್ವಾ, ಹಾಗಾಗಿ ಈರುಳ್ಳಿನ ಅದಕ್ಕೆ ಹಾಕ್ರಿ. ಸೊ ನಮ್ಮ ಮನೇಲಿ ಇವತ್ತು ಧಾರವಾಡದ ಪೇಡ ಇತ್ತು. ಹಂಗೆ ಕ್ಯಾಮ್ರಾ ಮನ್ನಿಗೆ ಒಂದ್ ಕೊಟ್ಬಿಡೋಣ, ಕ್ಯಾಮ್ರಾ ವಿಮೆನ್ಗೆ. ಸೊ ಬಿಹೈಂಡ್ ಕ್ಯಾಮ್ರಾ ಯಾರಿದ್ದಾರೆ ಅಂತ ನಿಮಗೆ ಒಂದ್ ಸ್ವಲ್ಪ ಟೈಮ್ ಆದ್ಮೇಲೆ ತೋರಿಸ್ತೀವಿ. ತಗೊಳ್ಳಿ ಪ್ಲೀಸ್, ತಿನ್ನಿ. ನನ್ ಮದ್ವೆ ಆಗಿದ್ದೀನಿ ಇವತ್ತು. ನೋ ನೋ ನೋ, ಸುಮ್ನೆ ತಮಾಷೆ ಮಾಡಿದೆ. ಕಾಮಿಡಿ ನೀವು ದಯವಿಟ್ಟು ಆ ಕಡೆ ಹೋಗಿ ನೋಡಿ. ನಾನು ಹೆಚ್ಚಲೇ ಇಲ್ಲ, ನನ್ ಕಣ್ಣ ನೀರ್ ತರಿಸ್ಬಿಟ್ರು. ಚೂರು ನೀರಿಲ್ಲ ನೋಡಿ, ಯಾಕಂದ್ರೆ ನಾನೇ ಹೆಚ್ಚಿದ್ದು ಇಲ್ಲ, ಇಟ್ಕೊಂಡಿಲ್ಲ. ತಲೆ ಮೇಲೆ ಯಾವಾಗ್ಲೂ ಈರುಳ್ಳಿನ ಕೂರ್ಸ್ಕೊತಾರೆ. ಸೊ ಹಂಗಾಗಿ ಈರುಳ್ಳಿ ಕಣ್ಣೀರ್ ಹಾಕಕ್ ಬಿಡಲ್ಲ, ಈರುಳ್ಳಿ ಸಿಪ್ಪೆ ಕೂರಿಸ್ಕೊಂತಾರೆ. ನಾನ್ ಕೂರಿಸ್ಕೊಳ್ಳಿಲ್ವಲ್ಲ, ಅದಕ್ಕೇನಾದ್ರು ಈ ತರ ಕಣ್ಣ ನೀರ್ ಬರ್ತಾ ಇದೆ. ಸೊ ಯೂಶಲಿ ನನಗೀಗ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ ಈರುಳ್ಳಿ ಹೆಚ್ಚೋದು. ನನ್ ಗಂಡ ಅಯ್ಯೋ ತುಂಬಾನೇ ಈರುಳ್ಳಿ ಹೆಚ್ಚಿದ ಕೈಯಲ್ಲಿ ಬಂದ್ಬಿಡ್ತೀಯ. ಅಭ್ಯಾಸ ಹೋಗ್ಬಿಟ್ಟಿದೆ. ಫಸ್ಟ್ ಹೆಚ್ಚಬೇಕಾದ್ರೆ ನಂಗೆ ಇಷ್ಟು ಕಣ್ಣ ನೀರ್ ಬರ್ತಿರ್ಲಿಲ್ಲ. ಈಗ ಪ್ರವೀಣನೇ ಹೆಚ್ಚಿ ಸ್ವಲ್ಪ ಉರಿಯಾದ್ರೂ ತುಂಬಾ ಕಣ್ಣ ನೀರ್ ಬರ್ತಿದೆ. ಸೊ ತಗೊಳ್ಳಿ. ಅಲ್ಲಿ ನಮ್ಮಮ್ಮ ಏನ್ ಹೇಳ್ತಿದಾರೆ ಅಂದ್ರೆ, ನಮ್ಮಮ್ಮನ ಫೋನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸೊ ಫೋನ್ ರೆಡಿ ಮಾಡ್ಕೊಡಿ ಅಂತಿದ್ದಾರೆ. ಪಾಪ ಹೋಗಿ ರೆಡಿ ಮಾಡ್ಬೇಕು. ನೀವು ಹಂಗೆ ತಿನ್ಕೊಂಡ್ಬಿಡಿ. ಧಾರವಾಡದ ಪೇಡ ನೋಡಿ ಎಷ್ಟು ನೈಸ್ ಆಗಿದೆ. ವಾವ್ ಅಲ್ಲ ಫ್ರೆಂಡ್ಸ್. ಇವಾಗ ಏನ್ ಗೊತ್ತಾ, ನಮ್ಮ ಅಮ್ಮನ ಫೋನ್ ಹಾಳಾಗಿದೆ ಅಂತ ಹೇಳಿದ್ನಲ್ವಾ. ಕ್ಯಾಮ್ರಾ ವುಮೆನ್ ಇದಾರಲ್ಲ ಬಿಹೈಂಡ್ ದಿ ಸೀನ್ಸ್, ಅವ್ರು ಹೇಳಿದ್ರು ಅಕ್ಕಿ ಡಬ್ದಲ್ಲಿ ಹಾಕಿದ್ರೆ ಫೋನ್ ರೆಡಿ ಆಗುತ್ತಂತೆ.
ಇವಾಗ ನಾನೇನ್ ಮಾಡ್ತೀನಿ, ಅಕ್ಕಿ ಡಬ್ಬದಲ್ಲಿ ಹಾಕ್ತೀನಿ. ಫೋನ್ ರೆಡಿ ಆಗಿಲ್ಲ ಅಂದ್ರೆ ಅದಕ್ಕೆ ಅವರೇ ಕಾರಣ. ನಿಮ್ ಫೋನ್ ಹಾಳಾಗಿದ್ರೆ ನೀವು ತಗೊಂಡೋಗಿ ಅಕ್ಕಿ ಡಬ್ಬದಲ್ಲೋ ಬೇಳೆ ಡಬ್ಬದಲ್ಲೋ ಹಾಕಿ. ಸ್ವಲ್ಪ ಒಂದು ಕವರ್ ಕಟ್ ಹಾಕಿ, ಯಾಕೆಂದ್ರೆ ಆ ಚಾರ್ಜರ್ ಒಳಗೆ ಅಕ್ಕಿ ಹೋಯ್ತು ಅಂದ್ರೆ ಚಾರ್ಜ್ ಆಗಲ್ಲ ದಯವಿಟ್ಟು. ಅಲ್ವಾ, ಅದು ಒಂದ್ ಪಾಯಿಂಟ್ ಇದೆ. ಹೌದು, ಚಾರ್ಜರ್ ಪಾಯಿಂಟ್ ಒಳಗಡೆ ಪರವಾಗಿಲ್ಲ, ಅಪ್ರೂಪಕ್ಕೂ ಒಂದ್ ಸ್ವಲ್ಪ ಬುದ್ಧಿ ಓಡಿಸ್ತಿಯಲ್ಲ. ಥ್ಯಾಂಕ್ ಯು. ಹೋಗಲ್ವಂತ ಆದ್ರೂ ಕ್ಯಾಮ್ರಾಮನ್ ಹೋಗಲ್ಲ, ಹಾಕಿ ಅಂತಿದ್ದಾರೆ, ಹಾಕ್ತೀನಿ. ಓಕೆ, ನೋಡೋಣ. ನೋಡಿ ಫ್ರೆಂಡ್ಸ್, ಅಕ್ಕಿ ಓಕೆನಾ. ಈಗ ಇದನ್ನ ಇದ್ರೊಳಗೆ ಹಾಕ್ಬಿಡುವ. ಹಿಂಗಿಡ್ಲಾ? ಇದು ನಿಜಾನ ಸುಳ್ಳ ಗೊತ್ತಿಲ್ಲ, ಏನೋ ಮಾಡಕ್ ಹೋಗಿ ಏನೋ ಆಗೋದ್ ಬೇಡ. ಯಾರು ಬೇಡ ಅದ್ರೊಳಗೆ तू समझा? हाँ नहीं तू समझा नहीं. ನಾನ್ ಯಾವ ಲೆಗ್ಗು? ಈ ಲೆಗ್ ನ ಯಾರ್ ಬೇಕು? ಎಲ್ಲ ಗೋಲ್ಡನ್ ಲೆಗ್ ಅಂತೆ. ಒಂದೊಂದ್ ಲೆಗ್ ಬೇಕಾದ್ರೆ ಕಟ್ ಮಾಡ್ಕೊಂಡು ಸೇಲ್ ಮಾಡಿ. ಗೋಲ್ಡನ್ ಲೆಗ್ ಪ್ರಾಬ್ಲಮ್ ಬೇಕಾ? ನಂಗ್ ಬೇಡ. ನಿಮ್ಮ ಹತ್ರನೇ ಇದೆಯಲ್ಲ, ಸಾಕಲ್ವಾ? ಮತ್ತೆ ಬೇರೆ ಯಾರಿಗೆ ಅಲ್ಲ, ಕೊಡ್ಬೇಕು? ನಿಮ್ದು ಗೋಲ್ಡನ್ ಲೆಗ್ ಅಲ್ಲ, ಅದಕ್ಕೆ. ಹೌದು, ಹಾ. ನಿಮಗ್ ಸಾಕಲ್ವಾ? ಮತ್ತೆ ಯಾರಿಗೆ ಕೊಡ್ಬೇಕು? ನಂಗ್ ಬೇಡಪ್ಪ. ನಿಮಗ್ ಬೇಡವಾ? ನಮಗ್ ಬೇರೆ ದೇವ್ರ ಲೆಗ್ ಮೇಲೆ ಆಸೆ ಇಲ್ಲ, ನಂದೇ 2 ಲೆಗ್ ಐತ್ ಸಾಕು. ಓಕೆ, ಹಂಗಾರೆ ನಾನು ಬೇರೆ ಯಾರಿಗಾರು ಕೊಡ್ತೇನೆ. ಕೊಡಿ. ಮಟನ್ ಕೊಟ್ಟಿದ್ದಾನೆ ನೋಡುವ. ಎಸ್, ಒಳ್ಳೆ ಮಟನ್ನೇ ಇದೆ. ಬಟ್ ಏನಂದ್ರೆ ಸ್ವಲ್ಪ ಈ ತರ ಫ್ಯಾಟ್ ಹಾಕಿದ್ದಾನೆ. ಓಕೆ, ಸ್ವಲ್ಪ ಫ್ಯಾಟ್ ಇದ್ರೆ ಟೇಸ್ಟ್ ಇರುತ್ತೆ ಅಂತಾರೆ. ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂದ್ರೆ ಹೋಗಿ ವಾಪಸ್ ನಾಳೆ ಬೆಳಗ್ಗೆ ಜಗಳ ಆಡ್ಬರ್ತೀನಿ. ಈ ಒಂದು ನಲ್ಲಿ ಮುಳೆ ಇದೆಯಲ್ಲ, ಯಾರಿಗ್ ಗೊತ್ತಾ? ಯಾರಿಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರಿ, ಹೇಳ್ತೀನಿ ನಲ್ಲಿ ಮುಳೆ ಯಾರಿಗೆ ಅಂತ. ಎಸ್, ನಮ್ಮ ಫೆಬ್ಬಿಗೆ ನಲ್ಲಿ ಮುಳೆ. ಮಟನಲ್ಲಿ ಏನ್ ನಲ್ಲಿ ಮುಳೆ ಯಾವಾಗ್ಲೂ ಬರುತ್ತೆ ಅದನ್ನ ನಮ್ಮ ಫೆಬ್ಬಿಗೆ ಕೊಡೋದು. ಸೊ 2 ನಲ್ಲಿ ಮುಳೆ ಇದೆ. 2 ನಲ್ಲಿ ಮುಳೆ ಕೂಡ ನಮ್ಮ ಫೆಬ್ಬಿಗೆನೆ. ಫೆಬ್ಬಿ ಅಂದ್ರೆ ಅವನು ಅಂತನಾ? ಎಸ್, ಬಟ್ ಅದ್ರಲ್ಲಿ ಸಣ್ಣವನಿದ್ದಾನೆ. ಈಗ ದೊಡ್ಡ ಮಗು ಆಗಿದ್ದಾನೆ. ನಮ್ಮ ಮನೆಯ ಮಗು ಅವನು. ಇವತ್ತು ಫ್ರೆಂಡ್ಶಿಪ್ ಡೇ ಇದೆ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಪೋಸ್ಟ್ ಹಾಕಿದ್ದೆ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಆಲ್ ಮೈ ಫಾಲೋವರ್ಸ್ ಅಂತ. ಸೊ ಎಲ್ಲ ನನ್ನ ಫಾಲೋವರ್ಸ್ಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು. ನೀವೆಲ್ಲರೂ ನಮಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಇದ್ದ ಹಾಗೆ, ಅದಕ್ಕೆ ನಿಮ್ಮೆಲ್ಲರಿಗೂ ಫ್ರೆಂಡ್ಶಿಪ್ ಡೇ ವಿಶ್ ಮಾಡಿದೆ. ಆ್ಯಂಡ್ ಇನ್ನೊಂದು ಏನಂದರೆ, ತುಂಬ ಜನ ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿ ಏನಾಯ್ತಂದರೆ, ಕೆಲವರು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಮ್ಮ ಪರಿಚಯದವರಾಗಿರ್ಬೋದು, ಫಾಲೋ ಮಾಡ್ತಾ ಇದ್ರು. ಸೊ ಹಿಂಗೆ ವಿಡಿಯೋಸ್ ಪೋಸ್ಟ್ ಮಾಡ್ತಾ 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 ಫಾಲೋವರ್ಸ್ ಬೇರೆ ಪರ್ಸನ್ಸ್ ಎಲ್ಲ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರು ನಮ್ಮನ್ನು ಫಾಲೋ ಮಾಡ್ತಿದ್ರಲ್ಲ ಅವ್ರು ಅನ್ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಕ್ಕೆ ಅಂತ ಗೊತ್ತಿಲ್ಲ, ಏನಕ್ಕೆ ಅನ್ಫಾಲೋ ಮಾಡಿದ್ರು, ಏನಕ್ಕೆ, ಏನು ರೀಸನ್ ಅಂತ. ಬಟ್ ಅವ್ರು ಅನ್ಕೊಂಡಿರ್ತಾರೆ ನಮಗೆ ಅದರಲ್ಲಿ ಫಾಲೋ ಅನ್ಫಾಲೋ ಗೊತ್ತಾಗಲ್ಲ ಅಂತ. ನಮಗೆ ಗೊತ್ತಾಗುತ್ತೆ ಯಾರ್ಯಾರು ಮಾಡಿದ್ದಾರೆ ಅಂತ. ಇವತ್ತು ಫ್ರೆಂಡ್ಶಿಪ್ ಡೇ ದಿನ ಹೇಳಬೇಕು ಅಂತ ಹೇಳಿದ್ರೆ, ನಾಟಕೀಯವಾದಂಥ ಫ್ರೆಂಡ್ಶಿಪ್ನ ಫಸ್ಟ್ ಆಫ್ ಆಲ್ ನಾವು ಮಾಡಬಾರ್ದು. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇದು. ಸೊ ತುಂಬ ಜನಕ್ಕೆ ಆ ಬೌಂಡ್ರಿ ಒಳಗಡೆ ಸ್ಪೇಸ್ ಕೊಟ್ಟು ಅದರಿಂದ ನೋವು ತಿಂದು ಅದೆಲ್ಲ ಆದಮೇಲೆ ಇವಾಗ ನಂದೇ ಆದಂಥ ಒಂದು ಬೌಂಡ್ರಿ ಹಾಕೊಂಡ್ಬಿಟ್ಟಿದ್ದೀನಿ. ಆ ಬೌಂಡ್ರಿಯಲ್ಲಿ 1 or 2 ಮ್ಯಾಕ್ಸಿಮಮ್ 3 ಮೆಂಬರ್ಸ್ ಅಷ್ಟೇ. 3ನೂ ಜಾಸ್ತಿನೇ, 1 or 2 ಪೀಪಲ್ಸ್ ಅಷ್ಟೇ. ಇತ್ತೀಚೆಗಂತೂ ಯಾರನ್ನ ಬಿಲೀವ್ ಮಾಡೋದಕ್ಕೂ ನಂಗೆ ಭಯ ಆಗುತ್ತೆ. ಇವರು ಹಂಗೆ ಮಾಡ್ಬಿಡ್ತಾರಾ, ಇವರು ಹಂಗೆ ಮಾಡ್ಬಿಡ್ತಾರಾ, ನಮ್ಮ ಜೊತೆನೇ ಇದ್ದು ನಮಗೆ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾರಾ, ಈ ಥರ ಎಲ್ಲ ಯೋಚನೆಗಳು ಬರುತ್ತೆ. ಬಟ್ ಓಕೆ, ಎಲ್ಲ ಹಾಕಿದ್ದೀನಿ. ಸೊ ಕುಕ್ಕಿಂಗಿಂದ ಹಾಗೆ ಸ್ವಲ್ಪ ಸ್ವಲ್ಪ ನೋಡುವ ಏನಾಗುತ್ತೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮ್ಯಾಕ್ಸಿಮಮ್. ಏನು ಹೇಳ್ತಾ ಇದ್ದೆ ನಾನು, ಕರ್ಮ ರಿಟರ್ನ್ಸ್ ಅಂತ ಹೇಳಿ. ಸೊ ನಾವೇನು ಕೊಡ್ತೀವಿ ನಮ್ಗೆ ಅದೇ ಸಿಗೋದು. ಹಾಗೆ ಬಿಟ್ಟೋದವ್ರಿಗೂ ಥ್ಯಾಂಕ್ ಯು, ಜೊತೆಲಿರೋರಿಗೂ ತುಂಬ ಥ್ಯಾಂಕ್ಸ್. ಟೈಮ್ ಹೀಗೆ ಇರಲ್ಲ ಅಲ್ವಾ, ಎಲ್ಲದಕ್ಕೂ ಒಂದು ಕಾಲ. ಏನಕ್ಕೆ ಹೇಳ್ದೆ ಮತ್ತೆ? ಶಾಕ್ ಆಗ್ಬಿಟ್ಟೆ ನಾನು. ಸೊ ಫ್ರೆಂಡ್ಸ್, ಇವಾಗ ಏನು ಗೊತ್ತಾ, ನಮ್ಮದು ವಿಡಿಯೋ ಮಾಡೋದಕ್ಕೆ ಸ್ಟೋರೇಜ್ ಫುಲ್ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಆ್ಯಕ್ಚುಲಿ ನಮ್ಮಮ್ಮ ಬೇರೆ ಫೋನ್ ಕೊಡಿಸಿದ್ದಾರೆ, ಹೊಸ ಫೋನು. ಸೊ ಇದು ಹೊಸ ಫೋನು ತೊಗೊಂಡು ಒಂದು 10 to 15 days ಆಗಿದೆ ಅಷ್ಟೇ. ನನ್ನ ಹತ್ರ ಬಿಫೋರ್ ಐಫೋನ್ ಇದ್ದಿದ್ದು. ಇವಾಗ ಐಫೋನ್ನ ಬಿಟ್ಬಿಟ್ಟು ಬೇರೆ ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಇವಾಗ ಹಿಂಗೆ ಹೋಗ್ಬಿಟ್ಟು ನಮ್ಮ ಅಮ್ಮನ ಹತ್ರ ಸುಮ್ಮನೆ ಸ್ಟೋರೇಜ್ ಫುಲ್ ಆಯಿತು ಅಂತ ಹೇಳ್ಬಿಟ್ಟು ಒಂದು ಡ್ರಾಮಾ ಕ್ರಿಯೇಟ್ ಮಾಡೋಣ. ಅಮ್ಮ, ಇದು ಸ್ಟೋರೇಜ್ ಫುಲ್ ಆಯ್ತಮ್ಮ. ನಗಾಡ್ತಿಲ್ಲಮ್ಮ. ಅಯ್ಯೋ, ನಿಜವಾಗ್ಲು ಏನ್ ಮಾಡೋದು?
ಏನಕ್ಕೆ ಹಂಗಾಯ್ತು? ಇವಾಗ ವಿಡಿಯೋನ ಆಗ್ತಿಲ್ವಾ? ಚಾಲಿ ಬಿಡು, ನಂಗೆ ಬೇರೆ ಫೋನ್ ಕಟ್ ಕಟ್ ಆಗ್ತಿದ್ಯಾ? ಒಂದ್ ಕೆಲಸ ಮಾಡಿ, ಇವಾಗ ನೀನ್ ತಗೊಳ್ತೀಯಲ್ವಾ, ಈ ಫೋನ್ ನೀನ್ ತಗೊಂಡ್ಬಿಡು, ಮತ್ತೆ ನನಗೆ ಹೊಸ ಫೋನ್ ಕೊಡ್ಸು. ಅದು ಹಂಗೆ ಆಯ್ತಂದ್ರೆ ಅದನ್ನ ಹೇಳ್ಬಿಡ. ಆ ಥರ ಆಗ್ದಾರ ಫೋನ್ ನೋಡೋಣ. ಈ ನೆಕ್ಸ್ಟ್ ಹಾ ಕೊಡಿಸ್ತೀಯಾ? ಕೊಡಿಸ್ತಾರಂತೆ ಫ್ರೆಂಡ್ಸ್ ನಮ್ಮ ಅಮ್ಮ ಹೊಸ ಫೋನ್. ಈಗ ಮತ್ತೆ ಇದು 10 days ಆಗಿದೆಯಲ್ವಾ, ಇದು ವಾಪಸ್ ಕೊಟ್ಬಿಟ್ಟು ಮತ್ತೆ ಹೊಸ ಫೋನ್ ತಗೊಳ್ತೀವಿ. ನಮ್ಮ ಅಮ್ಮ ಇವಾಗ ಶಾಕ್ ಆಗಿ ನೋಡ್ತಿದ್ದಾರೆ. ಆಕ್ಚುಲಿ ಅವಾಗ ಶಾಕ್ ಆಗಿ ನೋಡ್ತಿಲ್ಲ, ಇವಾಗ ಶಾಕ್ ಆಗಿ ನೋಡ್ತಿದ್ದಾರೆ. ಮಟನ್ ಹಾಕೊಂಡಿದ್ದೀನಿ, ಆನಿಯನ್ ಫ್ರೈ ಆಯ್ತು. ಮಟನ್ ಬೇಕಿಡ್ಬೇಕಲ್ವಾ, ಅದಕ್ಕೆ ಇಡ್ತಾ ಇದ್ದೀನಿ. ನಮ್ಮಮ್ಮ ಶಾಕೇ ಆಗ್ಲಿಲ್ಲ ಫ್ರೆಂಡ್ಸ್, ನನ್ನನ್ನೇ ಶಾಕ್ ಮಾಡ್ಬಿಟ್ರು. ಲಾಸ್ಟಿಗೆ ನಾವು ಬೇರೆ ಫೋನ್ ತಗೊಳ್ಳಲ್ಲ ಬಿಡು ಅಂದಿದ ತಕ್ಷಣ ಶಾಕ್ ಆದ್ರು, ಅದಕ್ಕೆ ಶಾಕ್ ಆದ್ರು. ನಾವು ಬೇರೆ ಫೋನ್ ಹೊಸ ಫೋನ್ ಅಣ್ಣ ನೀವು ನಿಮ್ ಫ್ರೆಂಡ್ಸ್ ಬಗ್ಗೆ ಹೇಳಿ. ಆ ಬೋಳಿ ಮಕ್ಳ ಬಗ್ಗೆ ಏನೇನ್ ಹೇಳೋದು ಅನ್ಕೊಂಡಿರ್ತೀನಿ. ಹೇಳಿ ಫ್ರೆಂಡ್ಸ್ ಬಗ್ಗೆ ಬೈಕ್. ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ನನ್ನ ಫ್ರೆಂಡು ಇವರೇ, ನನ್ನ ಫ್ರೆಂಡ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇದನ್ನೇನಾದ್ರೂ ಇವ್ರ ಫ್ರೆಂಡ್ಸ್ ನೋಡ್ಬಿಟ್ರೆ ಉಡ್ಕೊಂಡ್ ಬಂದ್ ಹೊಡಿತಾರೆ ಇವನಿಗೆ. ಡವ್ ರಾಜ. ನನಗೆ ಆಕ್ಚುಲಿ ಫ್ರೆಂಡ್ಸ್ ಇಲ್ಲ, ಇವನಿಗೆ ಫ್ರೆಂಡ್ಸ್ ಇದ್ದಾರೆ. ನನ್ನ ಫ್ರೆಂಡು ನೇಪಾಳಿ, ಅವನು ನನ್ನ ಬೆಸ್ಟ್ ಫ್ರೆಂಡ್. ಅವ್ನ್ ನೆನ್ಸ್ಕೊಂಡಾಗ ಎಲ್ಲ ಖುಷಿ ಆಗತ್ತೆ. ಯಾವಾಗ್ಲೂ ನಾನು ನೆನ್ಸ್ಕೊಂತಾ ಇರ್ತಾನೆ, ಬರ್ತಾ ಇರ್ತಾನೆ, ಬಂದ್ ಮಾತಾಡ್ಸ್ತಾ ಇರ್ತಾನೆ, ಅದೇ ಖುಷಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮಗ, ಐ ಲವ್ ಯು. ಅವನಿಗೆ ಮಾತ್ರ, ನೇಪುಗ್ ಮಾತ್ರ. ನೇಪು, ಪವನ, ನಿತಿನ, ನನ್ನ ಫ್ರೆಂಡ್ಸ್ ಎಲ್ಲರೂ. ನನ್ನ ಮೇಲೆ ಆಣೆ ಇಟ್ಟಿಡು. ಇನ್ಮೇಲೆ ಆಣೆ ಆಗ್ಲು. ಇದನ್ನ ಹಾಕ್ತಿದ್ದಾಳೆ. ಗೊತ್ತಾಯ್ತು, ನನ್ ಆಣೆ ಇಟ್ಟೇಳು, ಅದು ಡೈಲಾಗ್ ಇದ್ದಿಲ್ಲ. ನೋಡಿ, ಇವನ್ ಫ್ರೆಂಡ್ಸ್ ಎಲ್ಲರಿಗೂ ಪ್ರವೀಣ ವಿಶ್ ಮಾಡಿದಾನೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ. ಹ್ಯಾಪಿ ಫ್ರೆಂಡ್ಶಿಪ್ ನನ್ ಕಡೆಯಿಂದನೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಆಲ್. ನನ್ ಫೋನ್ ಯಾಕಂಗ್ ಇಟ್ಕೊಂಡಿದ್ಯಾ? ಮೈಕ್ ಇಲ್ಲಿರೋದೇನು? ಮೈಕ್ ಎಕ್ಸ್ಟ್ರಾ ಮೈಕ್. ವಾಯ್ಸ್ ಇಲ್ಲ ಅಂತನಾ? ಹೌದು. ಓಕೆ, ಇವಾಗ ಮಟನ್ ಬೇಯಕ್ಕಿಟ್ಟಿದೀನಿ, ಮಸಾಲಾ ರೆಡಿ ಮಾಡ್ಬೇಕು. ಹೇಗ್ ಬಿಡ್ಸೋದು? ನನಗೆ ಡೈಲಿ ನೀನು ಪುದೀನ ಬಿಡ್ಸೋದು ಹೇಳ್ಕೊಟ್ಟಿ ಕತ್ರಿಯಲ್ಲಿ ಅಲ್ಲಿದೆ ನೋಡ್ಬಿದ್ದಿದೆ ತೆಗಿ. ಬಿಡ್ಸೋಕ್ಕೂ ಮುಂಚೆ ಒಂದ್ ಸರ್ಪ್ರೈಸ್. ಏನು? ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಇವಾಗ ಇನ್ಸ್ಟಂಟ್ ಆಗಿ ಕೊಡೋದಕ್ಕೆ ರೋಸ್ ಇಲ್ಲ ಅಂತ ಹೇಳ್ಬಿಟ್ಟು ಪುದೀನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಫ್ರೆಂಡ್ಶಿಪ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು. ಥ್ಯಾಂಕ್ ಯು. ತಗೊಳ್ಳಿ. ಇವಾಗ ನೋಡಿ, ತುಂಬಾ ಕಷ್ಟಪಟ್ಟು ಈರುಳ್ಳಿ ಎಲ್ಲ ಬಿಡಿಸಿ ಸ್ವಲ್ಪ ಹೆಲ್ಪ್ ಮಾಡಿದ್ದಕ್ಕೆ ಈ ರೇಂಜಿಗೆ ಸ್ವೆಟ್ ಆಗಿದ್ದಾನೆ. ಸೊ ಅದಕ್ಕೆ ಇವನಿಗೆ ರೆಸ್ಟಿಗೆ ಕಳಿಸ್ತಿದ್ದೀನಿ. ಇವಾಗ ಹೋಗಿ ಏನ್ ಮಾಡ್ಬೇಕಂದ್ರೆ ಫ್ಯಾನ್ ಜೋರಾಗಿ ಹಾಕೊಂಡು ಕುತ್ಕೊಂಡಿರ್ತಾನೆ. ಅಡ್ಗೆ ಆದ್ಮೇಲೆ ಬರ್ತಾನೆ, ಇವಾಗ ಬರಲ್ಲ. ಮುಗೀತು ಅವ್ನ್ ಪಾರ್ಟ್ ಇದ್ರಲ್ಲಿ ಮುಗೀತು. ನಾನ್ ಬರ್ತೀನಿ, ಕರೀರಿ. ಆಯ್ತು, ಕರಿತೀವಿ, ಹೋಗಿ. ಬಾಯ್ ಬಾಯ್ ಬಾಯ್. ಬಾಯ್. ಕೆಲ್ಸ ಇದ್ರೆ ಹೇಳ್ಬೇಕು. ಹಾ, ಖಂಡಿತ, ನಿಜವಾಗ್ಲು. ಓಕೆ, ಬಾಯ್. ಹೋಗ್ಬೇಕು, ಕಳಿಸ್ಬೇಕಾದ್ರೆ ಆನ್ ಆಗ್ತಾನೆ. ಇದಾಗ್ತಿಲ್ಲ ಅಕ್ಕಿಂದ ಫೋನ್ ತೆಗಿಬೇಕಿತ್ತಲ್ವಾ, ನನಗೆ Internet ಬರ್ತಿಲ್ಲ. ಮತ್ತೆ ಅವರೇ ನೆನ್ಪು ಮಾಡ್ಕೊಂಡವ್ರೆ. ಇವಾಗ್ಲೂ ಅಕ್ಕಿ ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಓಕೆ, ಇವಾಗ ಇಲ್ಲಿ ಆಂಟಿ ಮತ್ತೆ ಅಕ್ಕ ಅಣ್ಣಗೆ ಪ್ರ್ಯಾಂಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೌದು. ಹೋಗ್ಲಿ ಬಿಡ, ಏನಕ್ಕಷ್ಟು ಓವರ್ ಮಾಡ್ತಿದ್ಯಾ? ಅಯ್ಯೋ, ನಿಮ್ಮ ಅಜ್ಜಿ. ಏನ್ ನಿಮ್ಮ ಅಜ್ಜಿ? ಈ ಕವರ್ ಹಾ, ಕವರ್ ಕೊಡಿ ದೊಡ್ಡದು. ಹೋದ್ರೆ ಹೋಗ್ತಾರ ಬಿಡು, ಏನ್ ಮಾಡಕ್ಕಾಗುತ್ತೆ. ತಗೋ, ಊಟ ಮಾಡ್ಕೊಂಡೋಗಿ ಅವ್ರ ಮನೇಲಿ ಹೋಗಿ ಮಾಡ್ತಾರೆ ಅಷ್ಟೇ. ನಿಮ್ ಅಳಿಯಂದು ಅಷ್ಟೇ, ಹೋಗ್ತಿದ್ರೆ ಸುಮ್ನಿದಾನ್ ನೋಡು. ನಿನಗೇನ್ ಕೊಡಲ್ಲ, ನಮ್ಮ ಮಗುಗ್ ತಗೊಂಡು. ಏನು ಮಗು ನಾವೇ ಕೊಡೋಣ ಅಂದ್ರೆ ಪದೇ ಹತ್ತಿಳಿಯಕ್ಕೆ ಓಡಾಡಕ್ ಆಗುತ್ತಾ ನಮ್ಗೆ? ಅವ್ರ ಮಗುಗ್ ಅವ್ರು ತಗೊಂಡೋಗ್ತಾರೆ, ಅವ್ರಿಗೆ ಗೊತ್ತು. ಏನ್ ಮಾಡಲ್ಲ. ಹೋದ್ರೆ ಹೋಗ್ತಾರೆ. ಏನ್ ಅತಿಯಾಗಿ ಮಾಡ್ತೀಯ ಹಂಗೆ? ಬಂದವ್ರು ಹೋಗ್ಬಾರ್ದ ನೀನ್ ಮನೆಗೆ? ಅಲ್ಲ, ಅಮ್ಮ ಅಲ್ವಾ?
ಅಮ್ಮ ಆದ್ರೆ ಏನು? ಅಮ್ಮ ಆದ್ರೂ ಅಷ್ಟೇ, ಗುಮ್ಮ ಆದ್ರೂ ಅಷ್ಟೇ. ನಮ್ ಟ್ಯಾಬ್ಲೆಟ್ ಮುಗಿಲಿ. ಟ್ಯಾಬ್ಲೆಟ್ ಮುಗಿಯೋದ್ರೆ ಏನ್ ಮಾಡ್ತೀರಾ? ಓ ಎಂಬರು ಏನು? ಟ್ಯಾಬ್ಲೆಟ್ ಮುಗಿಲಿ. ಓ ಎಂಬರು ಹೇಳ್ಬಿಡು. ತಡಿ, ಒಂಚೂರು ಆರ್ಲಿ ಕೊಡ್ತೀನಿ, ಮಗುಗ್ ತಗೊಂಡೋಗ್ ಕೊಡು, ನೀನ್ ತಿನ್ಬೇಡ ಮತ್ತೆ. ಅವನನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಅವನಿಗೂ ತಗೊಂಡೋಗು, ಅವನನ್ನು ಕರ್ಕೊಂಡೋಗು. ನಂಗೆ ಬೇಡ. ಏನಂದೆ ನೀನು? ಏನಂದಮ್ಮ? ಏನಂದಿಲ್ಲ ಮತ್ತೆ ಏನಂದಿಲ್ಲ. ಮಾತಾಡಿದ್ರೆ ಇರ್ತಿದ್ದ ನೀನು ಅಂದ. ಅಯ್ಯೋ, ತಗೊಂಬ ಹೋಗಿ, ಇವಾಗ್ಲೇ ಮಾತಾಡ್ತೀನಿ. ನಿಮಗಲ್ಲ. ಈ ಶತಮಾನದ ಮಾದರಿ ಹೆಣ್ಣು ನಾನು, ಸ್ವಾಭಿಮಾನದ ಸಾಹಸಿ ಹೆಣ್ಣು, ಗುಲಾಮಲಿವಳಲ್ಲ, ಹೋಯ್ ಸಲಾಮು ಹೊಡೆಯಲ್ಲ. ಸಾಕಲ್ಲ, ಸವಾಸನೆ ಬೇಡ. ಅವನನ್ನು ಕರ್ಕೊಂಡೋಗು. ಅವನಿಗೂ ಸಾಕಾಗೋಗಿದೆ. ಬಾಯ್ ಬಾಯ್ ಬಾಯ್. Friendship ಬಟ್ಟೆ day ತಗೊಂಡೋಗು last. ಮತ್ತೆ. ಅಲ್ಲ, ಬಟ್ಟೆನೂ ತಗೊಂಡೋಗು. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಲಾಸ್ಟ್. ಸಾಕು, ಶೆಟ್ಟಿಯರ ಟೀ ಶರ್ಟ್ ಅಷ್ಟೇ. ಬಟ್ಟೆನೇ ನೀನೇ ಹಾಕ್ತಾ. ಆ ಬಟ್ಟೆ ಎಲ್ಲ ನೀವೇ ತಗೊಂಬಿಡಿ, ಸಾಕು ನಮಗೆ ಇದೆರಡು ಬಟ್ಟೆ. ಇದ್ರಲ್ಲೇ ಇಡೀ ಊರ್ನೇ ಸುತ್ತಬಿಡ್ತೀನಿ. ಆ ಭಯ ಇರ್ಲಿ. ಮಗುಗ್ ಇದ್ರಲ್ಲೇ ಊಟ ಹಾಕಮ್ಮ. ನಮ್ಮ ಮೇಲೆ ಅಷ್ಟು ಡೌಟ್ ಇದ್ರೆ ಹೋಗಿ ನೀನು ತಿನ್ನು. ಅಷ್ಟೇ. ಹುಚ್ಚ ಬಾಯಿನ ಅಷ್ಟೇ. ಮಾತಾಡ್ತಾನೆ, ಎಷ್ಟು ಮಾತಾಡ್ತಾನೆ. ಇನ್ನೆಷ್ಟು ಮಾತಾಡ್ಬೇಕು? ಹಿಡಿಯಮ್ಮ. ಅಲ್ವಾ, ಮತ್ತೆ ಬಿಡೋದೇ ಇಲ್ಲ. ಮುಚ್ಕೊಂಡೆ ಮಾತಾಡ್ತೀವಲ್ಲ ನಾವು. ಅಷ್ಟೇ, ಬಾಯಿ ಬಿಟ್ಕೊಂಡೆ ಮಾತಾಡ್ಬೇಕು. ಬಾಯಿ ಮುಚ್ಕೊಂಡು ಮಾತಾಡ್ಬೋದು. ಮುಚ್ಕೋ. ಒಳ್ಳೆ ಮಾತಾಡೋದಿದ್ರೆ ಹೆಂಗಾರ ಮಾತಾಡ್ಬೇಕು. ಕರ್ಕೊಂಡು ಹೋಗೋದಿದ್ರೆ ಕರ್ಕೊಂಡು ಹೋಗೋಣ, ಬಿಟ್ಟು ಬರ. ಅಷ್ಟೇ. ಮಳೆ ಬರ್ತೈತೆ. ಹೌದು. ಅಮ್ಮ ನನ್ ಕರ್ಕೊಂಡು ಬಾ. ಓಯ್, ನಿಮ್ ಪಾರ್ಟ್ನರ್ ಕರ್ಕೊಂಡು ಹೋಗು. ನನ್ ಮೇಲೆ ನಂಬಿಕೆ ಅಲ್ವಾ? ಮತ್ ಇಷ್ಟೊತ್ತವರೆಗೂ ಸುಮ್ನೆ ಹೆಂಗೆ ನಿಂತಿದ್ದೀರಾ? ನಿನ್ನೆಲ್ಲ ಹೋಗಪ್ಪ, ನೀನೇ ಹೋಗಿ. ನಿನ್ನ ಅರೋಸ್ನಲ್ಲಿ ನಂಬಿಕೆ ಇಲ್ಲ. ಬಂದೆ, ಸ್ವಲ್ಪ ಕೆಲಸ ಇದೆ. ಎಂತ ಅವಮಾನ ಆಗೋಯ್ತು. ಆತರ ಎಲ್ಲ ಏನು ಮಾಡ್ಕೋಬೇಡಪ್ಪ, ಜೀವನ ಅಂದ್ಮೇಲೆ ಇದೆಲ್ಲ ಸಹಜ. ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಏನ್ ಕೆಲ್ಸ? ಫಾರಿನ್ಗೆ ಹೋಗ್ಬರ್ತೀನಿ. ಇದು ಮೈ ಕೊಟ್ಟೋಗು. ಫ್ರೆಂಡ್ಸ್, ಇವಾಗ ಮಟನ್ ಚಾಪ್ಸ್ ಆಯ್ತು, ಗೀ ರೈಸ್ ಆಗ್ತಾ ಇದೆ. ಈಗ ನಮ್ಮ ಮನೇಲಿ ಗೆಸ್ಟ್ ಬರ್ತಾರೆ. ಈಗ ನಿಮಗೆ ತೋರಿಸ್ತೀನಿ ಯಾರು ಆ ಗೆಸ್ಟ್ ಏನು ಅಂತ ನೋಡಿ. ಆಕ್ಚುಲಿ ರೆಸಿಪೀಸ್ ಎಲ್ಲ ನನ್ನ ಚಾನಲ್ ಅಲ್ಲಿ ಇದೆ, ನೀವು ಹೋಗಿ ನೋಡ್ಬೋದು, ಗೊತ್ತಾ? ಮಟನ್ ಮಸಾಲಾ, ಗೀ ರೈಸ್ ಎಲ್ಲಾನು ಇದೆ. ನೀವು ಒಂದ್ಸಲ ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ ನೋಡಿ. ಸೊ ಸಿಂಪಲ್, ಎಲ್ಲ ಸಿಂಪಲ್ ಆಗಿ ಹೇಗ್ ಮಾಡೋದು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡಿ. ನೋಡಿ, ಇವರೇ ನಮ್ಮನೆ ಗೆಸ್ಟು. ಇನ್ನೊಬ್ರು ಗೆಸ್ಟ್ ಬಂದಿದ್ದಾರೆ ಇಲ್ಲಿ. ಹಲೋ, ಹಾಯ್. ಹೌ ಆರ್ ಯು? ಯಾರು ಯು? ಏನೇನ್ ತಂದಿದ್ದೀರಾ? ಏನೇನೋ ತಂದಿದ್ದೀರಾ? ಯೆಲ್ಲೋ ಕಲರ್ ಕವರ್ ಅಲ್ಲೆಲ್ಲ ಏನೇನೋ ಇದೆ. ತಿಂಡಿನಾ? ಬರಲ್ವೇನೇನ ಒಳಗೆ? ಅಮ್ಮ ಬಂದಿಲ್ಲ, ಬರಲ್ವಂತೆ ನೀವು ಬರೋವರೆಗೂ. ಕರ್ಕೊಂಡು ಹೌದು.
ಹೋಗ್ಬರ್ರಿ. ಗಣೇಶ ಗಾಡಿ ಕೀ ಕೊಡು. ಅಲ್ಲ ಈ ಸಂಪತ್ತಿಗೆ ಯಾಕೆ ಮೇಲ್ ಬಂದ್ರಿ? ಸುಸ್ತಾಗ್ತಾ ಇತ್ತು ಹತ್ಬಿಟ್ಟು. ಅಯ್ಯ ಇಷ್ಟಕ್ಕೆ ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣ ಇಷ್ಟೇ ಅವ್ರದ್ದು ಗಾಡಿ ಕೀ. ನಂದು ಎಲ್ಲಿದೆ ನನ್ ಗಾಡಿ ಕೀ? ಅಕ್ಕ ಕರ್ಕೋರೆ. ನನ್ ಗಾಡಿ ಕೀ ಎಲ್ಲಿ? ಸಾಗಿ ಹೇಳಿ. ನಿದ್ದೆ ಮಾಡ್ಬಿಟ್ಟು ಏನ್ ಗ್ಲೋ ಬಂದಿದ್ಯಾ ಗುಂಡು ನೀನು? ವಾವ್, ಸೋ ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್. ಯಾವ ಊರು? ಯಾವ ಊರು? ಊಟ ಮಾಡಲ್ವಾ? ಅಡ್ಗೆ ಆಗಿದೆ, ಬನ್ನಿ. ನೀವು ಮದುವೆ ಆಗಿದೆ ಅಲ್ಲಿ? ಯಾವ ದೇವಸ್ಥಾನ? ಅಷ್ಟೇ. ವೆಂಕಟರಾಮ್ ಸ್ವಾಮಿ ಪಾದವಿಂದ್ ಗೋವಿಂದ ಗೋವಿಂದ. ತರಬೇಕು ಎಂತ ಬಾಕ್ಸು? ಅಲ್ಲ, ಅದು ಆಕ್ಚುಲಿ ನಿಮಗಂತ ತಂದ್ವಿ. ರಕ್ಷಾ ಬಂದ್ಲು, ರಕ್ಷಣೆ ಕೊಟ್ವಿ. ಆಮೇಲೆ ಅಮ್ಮ ತಿಂದು ಹಂಗೆ ಖಾಲಿ ಆಯ್ತು ಫ್ರೆಂಡ್ಸ್. ಪೇಡ ಖಾಲಿ ಆಯ್ತು ಅಂತ ಗೋಲ್ಡನ್ ಸ್ಟಾರ್ ಸ್ವಲ್ಪ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಡೈಲಿ ಒಂದೊಂದು ಬಾಕ್ಸ್ ತಂದ್ಬಿಟ್ಟು ಏನಕ್ಕೆ ನಾನು ಹೊಟ್ಟೆ ಉರಿಸ್ತೀರ. ಸೊ ಇವಾಗ ಅವ್ರು ಊಟಕ್ಕೆ ಬಂದಿದ್ದಾರೆ. ಅಡ್ಗೆ ಎಲ್ಲ ರೆಡಿ ಆಗಿದೆ, ನೋಡೋಣ ಏನಾಗಿದೆ. ಟಂಟಡ ಮಟನ್ ಮಸಾಲಾ ಚಾಪ್ಸ್. ಗೀ ರೈಸ್ ಕೂಡ ರೆಡಿ ಆಗಿದೆ. ಹಾ, ಅಮ್ಮನ ಫೋನೇ ಸರಿ ಇಲ್ಲಪ್ಪ. ಬೆಳಗ್ಗೆಯಿಂದ ನಾನು ಅದನ್ನೇ ರಿಪೇರಿ ಮಾಡಿದ್ದೀನಿ. ಗೀ ರೈಸ್ ಕೂಡ ರೆಡಿ ಆಗಿದೆ. ಇವಾಗ ಹಿಟ್ಟಿ ಬಾರ್ಸೋದೆ. ಹಾ ಹೌದ್ಲು ಫ್ರೆಂಡ್ಸ್, ಇವರಿಂದಾನೇ ಅರ್ಧ ಲೇಟ್ ಆಗಿದ್ದು. ತುಂಬಾ ಡಿಲೇ ಮಾಡ್ತಾರೆ. ನಂಗೆ ತುಂಬಾ ಅಶ್ವಾಗಿರುತ್ತೆ. ಅದು ತಮಾಷೆ ಮಾಡಿದ್ದು. ನೋಡ್ರಿ, ಅಲ್ಲಿ ಹಿಂದೆಗಡೆ ಬರ್ತಿದಾರಲ್ಲ, ಇವರಷ್ಟು ನಿಧಾನ, ಇವರಷ್ಟು ಲೇಟು ಇಡೀ ಪ್ರಪಂಚದಲ್ಲಿ ಯಾರು ಇರಕ್ಕೂ ಸಾಧ್ಯನೇ ಇಲ್ಲ. ಸೊ ಅಷ್ಟು ನಮ್ಗೆ ತುಂಬಾ ಹಿಂಸೆ ಮಾಡೋದೇ ಇವೆಲ್ಲ. ಫೆಬ್ಬಿ ಮೇಲೆ ಹೇಳ್ಬೇಡ್ರಿ, ಫೆಬ್ಬಿ ಅಂತ ನಿಮಗ್ ಬಂದು ಹೊರಗೋಗ್ಬೇಡ್ರಿ ಅಂತ ಬಾಕ್ಲಾಗ್ತಾನ. ಈಗ ಬಂದಿದ್ದಾರೆ. ನಾವು ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದೀವಿ. ನೋಡಿ, ಹಶ್ವಾಗಿ ಸಾಯ್ತಿದೀವಿ. ಇವಾಗ ಬಂದವ್ರು ಇವ್ರು. ಮಗು ಹೆಸರಲ್ಲಿ ಅವನ್ ಆಯ್ ಅಂತ ಹೇಳಲ್ಲ ಅವನು. ಅನಂತಣ್ಣನ ಹೊಟ್ಟೆ ನೋಡಿ ವಿಡಿಯೋದಲ್ಲಿ. ಫ್ರೆಂಡ್ಸ್, ನಮ್ಮ ಅಣ್ಣನ ಹೊಟ್ಟೆ ನೋಡಿ ಎಷ್ಟ್ ಚೆನ್ನಾಗಿದೆ. ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಖಂಡನೆ ಮಾಡ್ಬಿಡ್ತೀನಿ. ಅಷ್ಟು ಬಿಡಿಸಿ ಒಂದು ನಿಮಿಷ ಕೇಳಿ ಕೊಡಿಲಿ. ಅದನ್ನ ನಾನು ಫ್ರೆಂಡ್ಸ್ ಅವರಿಬ್ರು ಅವರೆಲ್ಲರೂ ತುಂಬಾ ಗಲಾಟೆ ಮಾಡ್ತಿದ್ದಾರೆ. ನಾವ್ ಈಗ ಹಾಕೊಂಡು ಊಟ ಮಾಡ್ತೀವಿ. ಸೊ ಇಲ್ಲಿಗೆ ಈ ಬ್ಲಾಗ್ ನ ಎಂಡ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್ ಬಾಯ್.